ಮೀಸಲಾತಿಗೆ ಎಲ್ಲ ಆತ್ಮೀಯ ಅವಕಾಶ ಆಗದೆ ಇರೋ ರೀತಿಯಲ್ಲಿ ಗೆದ್ದು ಬರುವಂತವ್ರು ಯಾರ್ಯಾರಿದ್ದಾರೆ, ಅದ್ಭುತವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರ್ಯಾರು ಗ್ರಾಮೀಣ ಪ್ರದೇಶದಲ್ಲಿ ಜನ ಈ ಮೀಸಲಾತಿ ಪಟ್ಟಿ ಯಡಿಯೂರಪ್ಪನವರು ಹೊಸದಾಗಿ ಒಂದು ಐಬಿ ಮಾಡಿದ್ದಾರೆ. ಅದ್ಭುತವಾಗಿ ಬಹಳ ಚೆನ್ನಾಗಿ ಒಂದು ಐಬಿ ಕಟ್ಟಿದ್ದಾರೆ. ಐಬಿಲಿ ವಿಐಪಿ ಸೆಕೆಂಡ್ ರೂಮ್ ಇದೆ, ವಿಐಪಿ ಸೆಕೆಂಡ್ ಅಂತ ಇದೆ. ಅಲ್ಲಿ ಈ ಫೆರ್ನಾಂಡಿಸ್ ಹೋಗಿ ಕೂರಿಸಿ ಅಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಅಲ್ಲಿ ಇಲ್ಲಿಂದ ಒಬ್ರು ಹೋಗಿದ್ದಾರೆ ಬುದ್ಧಿವಂತರು, ಎಲ್ಲಿಗೆ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಅಣ್ಣನ ಮಗ ಒಬ್ರು ಸೇರ್ಕೊಂಡಿದ್ದಾರೆ, ಒಬ್ಬ PA ಸೇರ್ಕೊಂಡಿದ್ದಾರೆ, ಅಕ್ಕನ ಮಗ ಒಬ್ಬ ಸೇರ್ಕೊಂಡು ಇವ್ರು ಮಾಡಿರೋ ಪ್ಲಾನ್ ಏನು ಅಂದ್ರೆ ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿಗೆ ಅವಕಾಶ ಇಲ್ದಿದಂಗೆ ನೋಡ್ಕೊಳ್ಳೋದು, ಬಿಜೆಪಿಯ ಏನಲ್ಲಿ ಕಾರ್ಯಕರ್ತರು ಗೆದ್ದವರು ಇದ್ದಾರೆ ಅವರಿಗೆ ಅವಕಾಶ ಇಲ್ದಂಗೆ ನೋಡೋದು. ಎರಡು ಅಜೆಂಡಾ ಇರೋದು. ಎಲ್ಲ ಬೈತಿದ್ದಾರೆ. ಇವರೇ ಎಲ್ಲ ಮೊನ್ನೆ ಹೇಳಿದ್ದಾರೆ ಏನಂತ, ರಾಜೀನಾಮೆ ಕೊಟ್ಬಿಡಿ ಸರ್, ನೀವು ಇಟ್ಕೋಬೇಡಿ, ರಾಜೀನಾಮೆ ಕೊಡಿ ಅನ್ನೋದನ್ನ ಹೇಳಿದ್ದಾರೆ. ಇವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಒಂದು ಮನ್ಸಲ್ಲಿ ಇವ್ರು ರಾಜೀನಾಮೆ ಕೊಟ್ರೆ ಕೊಡಿಸ್ಬೇಕು, ಅವರನ್ನ ಕೊಡಿಸಿ ಇವ್ರಿಗೆ ಹದ ಹಾಕ್ಬೇಕು. ಕಳೆದ 3 ವರ್ಷದಿಂದ ವಿರೋಧ ಪಕ್ಷದ ತರ ನಮ್ಮನ್ನು ನಡೆಸ್ಕೊಂಡಿದ್ದಾರೆ, ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ರಾಜೀನಾಮೆ ಹೇಳಿಕೆ ಕೊಡಿಸಿದ್ದಾರೆ. ಹೇಳಿಕೆ ಕೊಡಿಸಿ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ಶಿವಕುಮಾರ್ ಹೇಳಿಕೆ ಬರ್ತಿದ್ದಾಗೇನೆ ಎದ್ದೋ ಬಿತ್ತೋ ಅಂತ ಹೇಳಿ ವಾಪಸ್ ಶಿವಕುಮಾರ್ ಮನೆಗೆ ಹೋಗಿದ್ದಾರೆ. ಇವೆಲ್ಲ ಆಗಿರೋ ಅಂತದ್ದು. ಇಲ್ಲಿ ಈ AC DC ಈ ತಹಸೀಲ್ದಾರರು ಬೇಕಿದ್ರೆ ಅವರ ಮೊಬೈಲ್ ಟವರ್ನ ಹಾಕಿ ಎಲ್ಲಿಗೆ ಬರ್ತಾ ಇದೆ ಫರ್ನಾಂಡಿಸ್ ಇಂದು ಯಾವ್ಯಾವ ಡೇಟು ಅಂತ ಕೊಡೋಣ. ಅದು ಐಬಿಯ ಜಾಗದಲ್ಲಿ 3 ಗಂಟೆ 4 ಗಂಟೆ ಅವ್ರು ಕೂತಿದ್ದಾರೆ. ಕೂತು ಅಲ್ಲಿ ಇವನ್ನೆಲ್ಲ ಗ್ರಾಮ ಪಂಚಾಯತ್ ವೈಸ್ ಮಾಡಿದ್ದಾರೆ. ಇದು ಹಾಗಾದ್ರೆ ಸುಳ್ಳು ಅನ್ನೋದನ್ನ ಸಾಬೀತುಪಡಿಸ್ತಾರ ಅವರು. ಇದು ಅನ್ಯಾಯ ಮಾಡೋದಕ್ಕಾಗಿ ಬಿಜೆಪಿಯವರಿಗೆ ಮತ್ತು ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಇವತ್ತು ಶಾಸಕರು ಈ ಕೆಲಸನ ಮಾಡಿದ್ದಾರೆ. ಇದನ್ನ ಖಂಡಿಸ್ತೇವೆ. ಈ ಅವೈಜ್ಞಾನಿಕವಾದ ಮೀಸಲಾತಿನ ಜಿಲ್ಲಾಧಿಕಾರಿಗಳು ತಡೆ ಹಿಡಿಬೇಕು, ಮತ್ತೆ ಪುನರ್ ಪರಿಶೀಲನೆ ಮಾಡುವಂತದ್ದಾಗ್ಬೇಕು, ನ್ಯಾಯಯುತವಾಗಿ ಆಗ್ಬೇಕು. ನೀವು ಉಳ್ಳೂರು ಗ್ರಾಮ ಪಂಚಾಯತಿ ಒಂದು ಉದಾಹರಣೆ, ಕಾರೆಹೊಂಡ ಅನ್ನೋದು ಇಡೀ ನಮ್ಮ ತಾಲೂಕಿನ SC ಹೆಚ್ಚಿರುವಂತ ಪ್ರದೇಶ. ಯಾವ್ದು ಕೊಡ್ಬೇಕಲ್ಲಿ 2A ಕೊಟ್ಟಿದ್ದಾರೆ. 2A ಕೊಟ್ಟಿದ್ದಾರೆ. ಅಲ್ಲಿಗೆ SC ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅವ್ರ ಧ್ವನಿ ಆಗ್ಬೇಕಲ್ಲ, ಜನರ ಧ್ವನಿ ಆಗ್ಬೇಕಲ್ಲ, ಅಲ್ಲಿ ನಾಯಕತ್ವ ಅವ್ರು ಬೆಳಿಬೇಕಲ್ಲ. ಅಲ್ಲಿ ಅವಕಾಶ ಇಲ್ದಂಗೆ 2A ಮೀಸಲಾತಿ ಕೊಡೋ ಅಂತದ್ದು. ST ಜಾಸ್ತಿ ಇದ್ದಾರೆ. ಉದಾಹರಣೆಗೆ ನಮ್ಮ ಕಡ್ಕೋಡು, ಅಲ್ಲಿ ಯಾವ್ದು ಬರಬೇಕು, ST ಬರಬೇಕು. ಅಲ್ಲಿ ಬೇರೆ ಮೀಸಲಾತಿ ಕೊಡೋ ಅಂತದ್ದು. ಎಡ್ಜಿಗಳ ಮನೇಲಿ STನೇ ಇಲ್ಲ, ಅಲ್ಲಿ ST ತಗೋಬರ ಅಂತದ್ದು ಮಾಡಿದ್ದಾರೆ. ಕಲ್ಮನೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಕಲ್ಮನೆ ಗ್ರಾಮ ಪಂಚಾಯತಿ 1200ರಷ್ಟು SC ಮತದಾರರು ಇದ್ದಾರೆ. ಹೌದೇ? ಒಂದಾದ್ರೂ SC ಸಮುದಾಯಕ್ಕೆ ಒಂದಾದ್ರೂ ಮೀಸಲಾತಿ SC ಒಂದು ಬರಲಿಲ್ಲ. ಕಾರಣ ಏನು? ಅಲ್ಲಿ ಏನು ಬಿಜೆಪಿಯವರು SC ಗೆದ್ದು ಬರ್ತಾರೆ ಅನ್ನೋ ಕಾರಣದಿಂದ ಈ ಅವಕಾಶನ ಕಟ್ ಮಾಡೋ ಅಂತ ಕೆಲಸ ಮಾಡಿದ್ರಲ್ಲ. ಅಲ್ಲಿ ST ಇರೋದೇ ಒಂದು ಮನೆ, ಅಲ್ಲಿ ST ತಂದಿದ್ದಾರೆ. ಇದು ಯಾರು ಮಾಡೋ ಅಂತದ್ದು ಅನ್ಯಾಯ ಇಲ್ಲನ್ರಿ. ಆ ಸಮುದಾಯಗಳಿಗೆ ಮಾಡುವಂತ ಅನ್ಯಾಯವನ್ನ ದ್ರೋಹವನ್ನ ಮಾಡಿದ್ರಿ ನೀವು. ಇದನ್ನ 100 ಉದಾಹರಣೆಗಳನ್ನ ನಿಮಗೆ ಕೊಡ್ಬೋದು. ಈ ತರದ್ದು 100 ಉದಾಹರಣೆ ಪ್ರತಿ ಗ್ರಾಮ ಪಂಚಾಯತ್ ಮಾಡಿದಿರಿ. ಇದನ್ನ ಹಿಂದೆ ಯಾರು ಮಾಡ್ತಿರ್ಲಿಲ್ಲ. ವಿಕೇಂದ್ರೀಕರಣದ ವ್ಯವಸ್ಥೆನ ರಾಮಕೃಷ್ಣ ಹೆಗಡೆ ನಜೀರ್ ಸಾಬ್ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಮಾದರಿಯಾದಂತ ರೀತಿಯಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆನ ಜಾರಿಗೆ ತಂದ್ರು. ಅದೇ ರಾಜ್ಯದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಚುನಾವಣಾ ಆಯೋಗ ಮಾಡಬೇಕಾದಂತ ಮೀಸಲಾತಿನ ಕಾಂಗ್ರೆಸ್ಸಿನ ಪುಡಾರಿಗಳಿಗೆ ಕೊಟ್ಟು, ಕಾಂಗ್ರೆಸ್ಸಿನ ಪುಡಾರಿಗಳ ಕೈಗೆ ಕೊಟ್ಟು ಇವತ್ತು ಮೀಸಲಾತಿನ ಹಂಚಿಕೆ ಮಾಡಿ ಇವತ್ತು ಜನಸಮುದಾಯಕ್ಕೆ ಅನ್ಯಾಯಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ, ಇದನ್ನ ಸರಿಪಡಿಸ್ತಾ ಇದ್ರೆ ಮುಂದಿನ ದಿವಸದಲ್ಲಿ ಇನ್ನು ಉಗ್ರವಾದಂತ ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಎಚ್ಚರಿಕೆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ, ಚುನಾವಣಾ ಆಯೋಗಕ್ಕೆ ಕೊಡುವಂಥದ್ದು ಮಾಡ್ತಾರೆ. ಏನೋ ಯಾರೋ ಜ್ಯೋತಿಷಿಗಳು ಹೇಳಿದ್ರು ಸಾರ್ವಜನಿಕ ಬಾವಿನ ಮುಚ್ಚು ಆಯ್ತು. ಆದ್ರೂ ಜನ
ನಾವು ಸಹಿತ ಸುಮ್ಮನಾದ್ವಿ. ಗಣೇಶ್ ಯಾಕೆ ಸುಮ್ಮನಾದ್ವಿ ಅಂದ್ರೆ ಸಾಗರದವರೊಬ್ರು ಮಂತ್ರಿ ಆಗೋದಾದ್ರೆ ಆಗ್ಬಿಡ್ಲಿ ಅಂತೇಳಿ ನಾವು ಕೂಡ ಪ್ರತಿಭಟನೆ ಹೋರಾಟ ಮಾಡ್ಲಿಲ್ಲ. ಆಗದಾದ್ರೆ ಆಗೋಗ್ಲಿ, ಬಾಯಿ ಮುಚ್ಚೋದ್ರಿಂದ ಒಬ್ಬ ಮಂತ್ರಿ ಆಗೋದಾದ್ರೆ ಹಾಗಾಗಿ ಆಯ್ತು. ಹಾಗೆ ಇವತ್ತು 3 ತಿಂಗಳಾಯ್ತು. ಹಿಂದಿನ ವರ್ಷ ಫ್ಲಡ್ ಬಂದಿತ್ತು, ನೆನಪಿರಲಿ ನಿಮಗೆ. 7-8 ದಿವಸ ಫಾರಿನಲ್ಲಿದ್ರು, 15 ದಿವಸ ಫಾರಿನಲ್ಲಿದ್ರು. ಈ ಸಲ 177 ತಾಲೂಕುಗಳಲ್ಲಿ ಬರಗಾಲ, ಸಾಗರನು ಸೇರಿ ವಾರ್ಷಿಕ ಮಳೆ ಏನು ಆಗ್ಬೇಕಿತ್ತು 36-38% ಮಳೆ ಅಷ್ಟೇ ಆಗಿದೆ. ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ 3 ತಿಂಗಳು ಶಾಸಕರು ಬೆಂಗಳೂರಿನಲ್ಲಿದ್ದಾರೆ, ಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಆಗ್ಬೇಕಾದಂತ ಕೆಲಸ ಸಂಪೂರ್ಣವಾಗಿ ಯಾವುದೂ ಸಹಿತ ಫಾಲೋ ಅಪ್ ಇಲ್ದೇನೆ, ಶಾಸಕರಾಗಿ ಅವ್ರು ಇಲ್ಲಿದ್ದೂ ಫಾಲೋ ಅಪ್ ಇಲ್ದೇನೆ ಹಾಳ ಹೋಗಿದೆ. ಉದಾಹರಣೆಗೆ ಮಳೆ ಮಾಪನ ಕೇಂದ್ರಗಳು ಹಾಳಾಗಿ 3 ವರ್ಷ ಆಗಿದೆ. ಇವರು ಶಾಸಕರಾಗಿ 3 ವರ್ಷ ಆಗಿದೆ. ಆದ್ರೆ ಪರಿಹಾರ ಸಿಗ್ಬೇಕಿತ್ತಲ್ಲ ನಮ್ಗೆಲ್ಲ. ನಮಗೆ 2021-22ರಲ್ಲಿ 1750 ಮಿಲಿಮೀಟರ್ ಮಳೆ ಆಗಿದೆ. ಕಾರಣ ಏನು ಅಂದ್ರೆ ಇದು ಕೇಂದ್ರದ ಕಾರ್ಯಕ್ರಮ ಆಗಿದ್ರು ಸಹಿತ ಜಾರಿ ಮಾಡತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ತಂಡ. ಆದ್ರೆ ಜಾರಿ ಮಾಡಬೇಕಾದ್ರೆ ಮಳೆ ಮಾಪನಗಳು ಸರಿ ಇರಬೇಕಾಗಿತ್ತು, ಅದನ್ನ ನೋಡ್ಕೋಬೇಕಾಗಿತ್ತು. ಹೌದಪ್ಪ, ಆಗಿಲ್ಲ ಅಂದ್ರೆ ತಾಲೂಕಿಂದ ಮಾದರಿಯಾಗಿ ತಗೊಂಡು ಎಲ್ಲರಿಗೂ ಪರಿಹಾರ ಕೊಡಬೇಕಿತ್ತು. ಆದ್ರೆ ಇನ್ಸೂರೆನ್ಸ್ ಕಂಪನಿ ಜೊತೆ ಕೈ ಜೋಡಿಸಿ ಅಧಿಕಾರಿಗಳಂತಲೂ ಕೈ ಜೋಡಿಸಿದ್ರು. ಆದ್ರೆ ನಾವು ನಂಬಿದ ಚುನಾಯಿತ ಪ್ರತಿನಿಧಿಗಳು ಸಹಿತ ಇನ್ಸೂರೆನ್ಸ್ ಕಂಪನಿ ಜೊತೆಗೆ ಕೈ ಜೋಡಿಸಿ ನಮಗ್ ಬರ್ಬೇಕಾದಂತ 100ಕ್ಕಿಂತ ಹೆಚ್ಚು ಕೋಟಿ ಹಣನ ರೈತರದ್ದು ವಂಚನೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಮಂತ್ರಿಗಳು ಅಂತಕ್ಕಂಥದ್ದನ್ನ ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ? MP 3 ಸಭೆ ಮಾಡಿದ್ರು, 3 ಸಭೆ ಮಾಡಿದ್ರು. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಇದೇ ಜಿಲ್ಲಾಧಿಕಾರಿಗಳ ಮೂಲಕ ಮಾಡಿದ್ರು. ನಮಗೆ 100-120 ಕೋಟಿ ರೂಪಾಯಿ ಸಾಗರ, ಹೊಸನಗರ, ತೀರ್ಥಹಳ್ಳಿಯ ಮಲೆನಾಡಿನ ರೈತರಿಗೆ ಸಿಗ್ಬೇಕಾಗಿರೋದು, ಅಡಿಕೆ ಬೆಳೆಗಾರರಿಗೆ ಸಿಗ್ಬೇಕಾಗಿರೋದು. ಒಂದಿನ ಆದ್ರೂ ತಾವು ಧ್ವನಿ ಎತ್ತಿದ್ರ? ಒಂದಿನ ಶಾಸನಸಭೆ ಧ್ವನಿ ಎತ್ತಿದ್ರ? ಹೊರಗಡೆ ಆದ್ರೂ ಧ್ವನಿ ಎತ್ತಿದ್ರ? ಧ್ವನಿ ಎತ್ತಿದ್ರೆ ಯಾವುದಕ್ಕೆ? ಪಂಪ್ ಸ್ಟೋರೇಜ್ ಇಂದು ಶಾಸನಸಭೆಯಲ್ಲಿ ಧ್ವನಿ ಎತ್ತಿರಿ. ಇಲ್ಲ ಇದು ಆಗ್ಲೇಬೇಕು. ಅಲ್ಲ, ಎಲ್ಲ ತಾಲೂಕಿನ ಜನ ಪ್ರತಿಭಟನೆ ತಿಂಗಳುಗಟ್ಟಲೆ ಮಾಡಿದ್ದಕ್ಕೆ ಆಗ್ಬೇಕು ಅಂತ ಹೇಳಿ ವಿಧಾನಸಭೆ ಧ್ವನಿ ಎತ್ತದಕ್ಕೂ ಬರುತ್ತೆ ಅನ್ನೋದು ನಮ್ಗೆ ಅವತ್ತು ಗೊತ್ತಾಯ್ತು. ನಮ್ಮ ಶಾಸಕರಿಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತದಕ್ಕೆ ಬರುತ್ತೆ. ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಮಾತಾಡಿದ್ದಾರೆ, ಆದ್ರೆ ಇದು ವಿಷಯ ಯಾಕೆ ಮಾತಾಡಲ್ಲ? ಯಾಕೆ ಮಾತು ಬರ್ದಿದ್ದಂಗಿರ್ತೀರಿ? ನಿಮಗೆ ಲಾಭ ಇದ್ರೆ ಒಂದ್ ರೀತಿ ಮಾತು, ಲಾಭ ಇಲ್ಲದೆ ಇದ್ರೆ ಮಾತೇ ಬರಲ್ಲ ನಿಮಗೆ. ಇದಾಗಬಾರ್ದಲ್ಲ. ಇದರ ವಿರುದ್ಧ ನಾವು ಜಾಗೃತರಾಗಬೇಕು. ಜೊತೆಗೆ ನಮಗೆ ಸಿಗಬೇಕಾದಂತ ಪರಿಹಾರ, ರೈತರಿಗೆ ಸಿಗಬೇಕಾದಂತ ಪರಿಹಾರ ಯಾವ ಸಾಲಿದ್ದು? 22-23ನೇ ಸಾಲಿಂದು ಸಿಗಬೇಕು. ಅದರ ಮುಂದಿನ ಸಾಲಿಂದ 24-25ನೇ ಸಾಲಿಂದು ಸಿಗಬೇಕು. ಇನ್ನು ಮುಂದಿಂದು ಈಗ ರಿಪೇರಿ ಮಾಡ್ತಾ ಇದ್ದಾರೆ, ನಿಮ್ಮಲ್ಲೆಲ್ಲ ಬಂದು ಈಗಷ್ಟೇ ರಿಪೇರಿ ಮಾಡ್ತಾ ಇದ್ದಾರೆ. ಅದು ಲೋಕಸಭಾ ಸದಸ್ಯರ ಹೋರಾಟದ ಪ್ರತಿಫಲದಿಂದ ರಿಪೇರಿ ಆಗ್ತಾ ಇದೆ, ಶಾಸಕರ ಮಂತ್ರಿಗಳ ಹೋರಾಟದ ಪ್ರತಿಫಲ ಅಲ್ಲ. 3 ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಮಾತಾಡಿಸಿ ಇವತ್ತು ರಿಪೇರಿ ಆಗ್ತಾ ಇದೆ. ಯಾಕೆ ನಿಮ್ಮಿಂದ ಸಾಧ್ಯ ಆಗ್ಲಿಲ್ಲ ಶಾಸಕರೇ? ಆಗ್ಲಿಲ್ಲ ನಿಮಗೆ. ಹಾಗಾಗಿ ನಿಮ್ಮ ಈ ಧೋರಣೆ ಏನಿದೆ, ಅಭಿವೃದ್ಧಿಯ ಶೂನ್ಯ ರಾಜಕಾರಣ ಏನಿದೆ, ಭ್ರಷ್ಟಾಚಾರದ ಪೂರಕವಾದಂತಹ ರಾಜಕಾರಣ ಏನಿದೆ, ಇದ್ರ ವಿರುದ್ಧ ಬಿಜೆಪಿ ಮುಂದಿನ ದಿವಸದಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಗೊತ್ತಿರಲಿ, ಕಳೆದ 3 ವರ್ಷ ಹೊಸ ಅನುದಾನವನ್ನ ಯಾವ್ದು ತಂದಿದ್ದೀರಿ ಅಂತ ಹೇಳಿ ತಾವು ಬಹಿರಂಗ ಪಡಿಸಬೇಕು. ಯಾವ್ದು ತಂದಿದ್ದೀರಿ, ಎಷ್ಟು ಕೋಟಿ ಅನುದಾನ ತಾವು ತಂದಿದ್ದೀರಿ 3.5 ವರ್ಷದಲ್ಲಿ ಅಂತಕ್ಕಂಥದ್ದನ್ನ ಬಹಿರಂಗ ಪಡಿಸ್ಬೇಕು. ಕಳೆದ 3 ವರ್ಷ, ಯಾಕಂದ್ರೆ ಸರ್ಕಾರ ಇದ್ದಂತ 3 ವರ್ಷದ ಅವಧಿಯಲ್ಲಿ ಹಾಲಪ್ಪನವರು ಮಂತ್ರಿಯಾಗಿ ಅಥವಾ ಶಾಸಕರಾಗಿ, ಮಂತ್ರಿ ಅಲ್ಲ ಶಾಸಕರಾಗಿ ಎಷ್ಟು ಅನುದಾನ ತಂದಿದ್ದಾರೆ ಅಂತ ಹೇಳಿ ನಾವು ಬಹಿರಂಗ ಪಡಿಸ್ತೇವೆ. ತಾವು 3 ವರ್ಷದಲ್ಲಿ ಎಷ್ಟು ಅನುದಾನ ತಂದಿದ್ದೀರಿ ಅನ್ನೋದನ್ನ
ಬಹಿರಂಗಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಒಟ್ಟಾರೆಯಾಗಿ ಅವೈಜ್ಞಾನಿಕವಾದಂತ ಈ ಮೀಸಲಾತಿಯ ಕ್ರಮ ಏನಿದೆ ಇದನ್ನ ನಾವು ಖಂಡಿಸ್ತೇವೆ. ಸಾಗರದ ಜನ ಖಂಡಿಸ್ತಾರೆ, ಶಿವಮೊಗ್ಗ ಜಿಲ್ಲೆಯ ಜನರು ಖಂಡಿಸ್ತಾರೆ, ಸ್ಥಳೀಯ ಜನಪ್ರತಿನಿಧಿಗಳು ಆಗ್ಬೇಕಾದಂತ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ನಿಮ್ಮ ಜೊತೆಲಿ ಓಡಾಡ್ತಾ ಇರ್ತಕ್ಕಂಥ ಏನು ಕೆಲವು ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಹೊರತುಪಡಿಸಿ ಉಳಿದವರಿಗೆ ತಾವು ಮೀಡಿಯಾದವರು ಮೈಕ್ ಹಿಡಿದು ಕೇಳಿ ಹೇಳ್ತಾರೆ, ನಮ್ಗೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಶಾಸಕರು ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅನ್ಯಾಯ ಮಾಡಿದ್ದಾರೆ, ಹಾಗಾಗಿ ಇದನ್ನ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ